ಎಲ್ರಿಗೂ ನಮಸ್ಕಾರ. ಮೈಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸ್ಮಾರ್ಟ್ ಟಿವಿಗೆ ಇಂಟರ್ನೆಟ್ ಕನೆಕ್ಟ್ ಮಾಡಿ ಸಾಫ್ಟ್ವೇರ್ನ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಹಾಗೂ ಅದರಿಂದ ಏನೆಲ್ಲ ಉಪಯೋಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹೇಗೆ ಇಂಟರ್ನೆಟ್ ಕನೆಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ರಿಮೋಟ್ ತಗೊಂಡು ನೀವು ಮೆನು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಕನೆಕ್ಷನ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಆಪ್ಷನ್ಗಳು ಸಿಗುತ್ತೆ. ಅಲ್ಲಿ ನೀವು ನೆಟ್ವರ್ಕ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ನೀವು ನೆಟ್ವರ್ಕ್ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಓಪನ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಆಪ್ಷನ್ಸ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ವೈರ್ಲೆಸ್ ವೈರ್ಡ್ ಮೊಬೈಲ್ ಆಪ್ಷನ್ಸ್ ಇರುತ್ತೆ. ನೀವು ವೈರ್ಲೆಸ್ ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ವೈರ್ಲೆಸ್ ಆಪ್ಷನ್ ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿರೋ ವೈರ್ಲೆಸ್ ನೆಟ್ವರ್ಕ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಆ ವೈರ್ಲೆಸ್ ನೆಟ್ವರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಪಾಸ್ವರ್ಡ್ ನ ಕೇಳುತ್ತೆ. ಆ ಪಾಸ್ವರ್ಡ್ ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ನೋಡಿ ಡಿಸ್ಪ್ಲೇ ಆಗಿದೆ. ಇವಾಗ ಪಾಸ್ವರ್ಡ್ ನ ಎಂಟ್ರಿ ಮಾಡಿ. ಆ ಪಾಸ್ವರ್ಡ್ ನ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಗೋ ಅಂತ ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಅವಾಗ ನಿಮ್ಮ ವೈಫೈ ಕನೆಕ್ಟ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಪಾಸ್ವರ್ಡ್ ನ. ಇದಾದ ನಂತರ ನಾನು ಏನ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಇರೋ ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ. ಇವಾಗ ನೋಡಿ ಅದು ಕನೆಕ್ಟ್ ಆಗಿದೆ. ಇದು ಇಂಟರ್ನೆಟ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸಲಿ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಇಂಟರ್ನೆಟ್ ಸ್ಲೋ ಇದೆ ಅಂತ ಅರ್ಥ. ಫಾಸ್ಟ್ ಆದಾಗ ಇಂಟರ್ನೆಟ್ ತುಂಬಾ ಫಾಸ್ಟ್ ಇರುತ್ತೆ. ಇವಾಗ ಇಂಟರ್ನೆಟ್ ಕನೆಕ್ಟ್ ಆಗಿದೆ. ಇಲ್ಲಿಂದ ನಾನು ಎಕ್ಸಿಟ್ ಆಗ್ತೀನಿ. ಮತ್ತೆ ನಾನು ಏನ್ ಮಾಡ್ತೀನಿ, ಮೆನುನ ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿಂದ ನಿಮ್ಗೆ ಕೆಳಗಡೆ ಬಂದ್ರೆ ಸಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ನಿಮ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ನ ಆಟೋ ಅಪ್ಡೇಟ್ ಅಂತ ಇರುತ್ತೆ. ನೀವು ಆಟೋ ಅಪ್ಡೇಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಸಾಫ್ಟ್ವೇರ್ ಟಿವಿನಲ್ಲಿ ಅಪ್ಡೇಟ್ ಆಗುತ್ತೆ. ಇವಾಗ ನೋಡಿ ನಾನು ಕೊಟ್ಟಿದ್ದೀನಿ ಅಪ್ಡೇಟ್. ಸೊ ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಯಾವ್ದಾದ್ರು ನ್ಯೂ ಸಾಫ್ಟ್ವೇರ್ ಇದ್ರೆ ಅದು ಅಪ್ಡೇಟ್ ಆಗುತ್ತೆ. ಇವಾಗ ಯಾವುದೇ ತರ ನ್ಯೂ ಸಾಫ್ಟ್ವೇರ್ ಇಲ್ಲ. ಸೊ ಹಾಗಾಗಿ ನೋ ಅಪ್ಡೇಟ್ ಅಂತ ಬರ್ತಾ ಇದೆ. ನೀವು ಅಲ್ಲಿ ಆಟೋಮೆಟಿಕ್ ಕೊಟ್ಟಿದ್ರೆ ಹೊಸ ಸಾಫ್ಟ್ವೇರ್ ಬಂದಿಟ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಆಟೋ ಅಪ್ಡೇಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ ಅಲ್ಲಿ ನೀವು ಮ್ಯಾನ್ಯುಯಲ್ ಆಗಿ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಈ ತರ ಸಾಫ್ಟ್ವೇರ್ ಅಪ್ಡೇಟ್ ಮಾಡಾದ್ಮೇಲೆ ನಿಮ್ಗೆ ಟಿವಿನ ಇಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಮತ್ತೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ ಅದರಲ್ಲಿ ಹೊಸ ಫೀಚರ್ಗಳನ್ನ ಕೂಡ ಟಿವಿಗೆ ಆಡ್ ಮಾಡಿರ್ತಾರೆ. ಇದರಿಂದ ನಿಮ್ಮ ಅಪ್ಲಿಕೇಶನ್ ಯಾವುದೇ ತರ ಸ್ಲೋ ಆಗದೇನೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಸಾಫ್ಟ್ವೇರ್ ಅಲ್ಲಿ ಯಾವ್ದಾದ್ರು ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸುತ್ತೆ. ನೀವು ಈ ತರ ಹೊಸ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡೋದ್ರಿಂದ ಟಿವಿ ಕೂಡ ತುಂಬಾ ಸೇಫ್ ಆಗಿರುತ್ತೆ. ಯಾವುದೇ ತರ ಸೆಕ್ಯೂರಿಟಿ ಥ್ರೆಟ್ ಇಲ್ದಂಗೆ ನಿಮ್ ಟಿವಿ ನಿಮ್ ಡೇಟಾನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಿಂದ ನೀವು ಟಿವಿ ಯೂಸ್ ಮಾಡೋ ಅಪ್ಲಿಕೇಶನ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ಈ ಅಪ್ಡೇಟ್ ಕೂಡ ಹೊಸ ಹೊಸ ಅಪ್ಲಿಕೇಶನ್ಗೆ ನಿಮ್ ಟಿವಿನಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇವಾಗ ನೀವು ಟಿವಿ ಸಾಫ್ಟ್ವೇರ್ ಅನ್ನ ಹೇಗೆ ಅಪ್ಡೇಟ್ ಮಾಡೋದು ಮತ್ತೆ ಅದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.